ಆಗ್ತಾ ಇರೋ ಬೇಗ ಟ್ವಿಸ್ಟ್. ಸಂತ್ರಸ್ತೆ ಸಿಕ್ಕಿದ್ದು ತೋಟದಲ್ಲ, ಕರಿಗೌಡ ಸ್ಟ್ರೀಟ್ ನಲ್ಲಿ ಅಂತ ಮಾಜಿ ಸಚಿವ ಸಾರಾ ಮಹೇಶ್ ಬಾಂಬ್ ಸಿಡಿಸಿದ್ದಾರೆ. ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಬೇಗ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಸಂತ್ರಸ್ತೆಯನ್ನ ತೋಟದ ಮನೆಯಲ್ಲಿ ರಕ್ಷಿಸಿದೀವಿ ಅಂತ ಎಸ್ಐಟಿ ಹೇಳಿದೆ. ಆದ್ರೆ ಸಂತ್ರಸ್ತೆಯನ್ನ ಕರಿಗೌಡ ಸ್ಟ್ರೀಟ್ ನಿಂದ ಕರೆತರಲಾಗಿದೆ. ರಾಜಗೋಪಾಲ್ ತೋಟದಲ್ಲಿ ರಕ್ಷಿಸಿದ್ದು ಸಾಬೀತಾದ್ರೆ ರಾಜಕೀಯ ನಿವೃತ್ತಿ ತಗೋತೀನಿ ಅಂತ ಸಾರಾ ಮಹೇಶ್ ಹೇಳಿದ್ದಾರೆ. ಸರ್ಕಾರಕ್ಕೆ ಮಾಜಿ ಸಚಿವ ಸಾರಾ ಮಹೇಶ್ ಹಾಕಿದಂತ ಸವಾಲಿದು. ಸಂತ್ರಸ್ತೆಯ ಸಂಬಂಧಿ ಪವಿತ್ರ ನಿವಾಸದಿಂದ ಕರೆತರಲಾಗಿದೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಮಾಜಿ ಸಚಿವ ಸಾರಾ ಮಹೇಶ್ ಒತ್ತಾಯಿಸಿದ್ದಾರೆ. ಸಂತ್ರಸ್ತೆಯನ್ನ ತೋಟದ ಮನೆಯಿಂದ ರಕ್ಷಣೆ ಮಾಡಿದೀವಿ ಅಂತ ಎಸ್ಐಟಿ ಹೇಳಿದೆ. ಆದ್ರೆ ಇದು ಸತ್ಯಕ್ಕೆ ದೂರವಾಗಿದೆ. ಕರಿಗೌಡ ಸ್ಟ್ರೀಟ್ ನಿಂದ ಸಂತ್ರಸ್ತೆಯನ್ನ ಕರೆತರಲಾಗಿದೆ. ಸಾರಾ ಮಹೇಶ್ ಈ ಪ್ರಕರಣಕ್ಕೆ ಈ ಹೇಳಿಕೆ ನೀಡೋದ್ರ ಮೂಲಕ ಒಂದು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ನಾ ಹೇಳ್ತೀನಿ, ನನಗಿರುವಂತ ಮಾಹಿತಿ ಪ್ರಕಾರ ಮಧ್ಯಾಹ್ನ ಹುಣಸೂರ್ನ ಕರಿಗೌಡ ಸ್ಟ್ರೀಟ್ ನಲ್ಲಿ ಪವಿತ್ರ ಹರೀಶ್ ರವರ ಮನೆಯಿಂದ ಪೊಲೀಸ್ನವರು ಆ ಏನು ಕಿಡ್ನಾಪ್ ಆಗಿದೆ ಅಮ್ಮ ಅಂತ ಹೇಳ್ತಾ ಇದ್ದಾರೆ, ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಪವಿತ್ರ ಹರೀಶ್ ಅಂತ ಹೇಳಿ ಕರಿಗೌಡ ಸ್ಟ್ರೀಟ್ ನಲ್ಲಿ ಈ ಅಮ್ಮ ಅವರ ಸಂಬಂಧಿ, ಅವ್ರ ಮನೇಲಿದ್ದಂಥವ್ರನ್ನ ಕರ್ಕೊಂಡು ಬಂದಿದ್ದಾರೆ. ತೆಗೀರಿ ದಾಖಲಾತಿಗಳನ್ನ. ಅವ್ರು ಕರ್ಕೊಂಡು ಬಂದ್ರಲ್ಲ, ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಯಾರ್ಯಾರು ಕರ್ಕೊಂಡು ಹೋಗಿದ್ರು, ಆ ಫೋನು ಟವರ್ ಆ ಮನೆ ತನಕ ಯಾವ ಅಧಿಕಾರಿಗಳದಿತ್ತು, ಅಲ್ಲಿಂದ ಫೋನ್ ಮಾಡಿದವರು ಯಾರು, ಎಲ್ಲ ಮಾಹಿತಿನೂ ಹೊರಗಡೆ ಬರ್ಲಿ ಅಂದ್ರೆ ಎಸ್ಐಟಿಗೆ ಕೊಟ್ಟಿರ್ತಕ್ಕಂಥದ್ನ ಸ್ವಾಗತ ಮಾಡ್ತಾ ಇದ್ದೀವಿ. ಮಾಡಿದವನು ತಪ್ಪು ಮಾಡಿರೋದಾದ್ರೆ ಇದನ್ನ ಚುನಾವಣೆ 2 ದಿವಸ ಅನ್ನಂಗೆ ಲಕ್ಷಾಂತರ ಪೆನ್ ಡ್ರೈವ್ನ ಮಾಡಿ ಹಂಚಿದವ್ರು ಯಾರು, ಮೊಬೈಲ್ ಅಪ್ಲೋಡ್ ಮಾಡಿದವ್ರು ಯಾರು, ಇನ್ನು ಯಾಕೆ ಅವ್ರ ಬಗ್ಗೆ ಎಸ್ಐಟಿ ಅವರು ಕ್ರಮ ತಗೋತಾ ಇಲ್ಲ? ಈ ರೀತಿಯ ಅನುಮಾನಗಳಿಂದ ನಮ್ಮ ನಾಯಕರಾದಂಥ ಜಿ ಟಿ ದೇವೇಗೌಡರು ಇರ್ಬೋದು, ಅಥವಾ ನಾವಿಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು, ಮಾಜಿ ಶಾಸಕರುಗಳು, ಮಾಜಿ ಮೇಯರ್ಗಳು, ನಾವು ಒತ್ತಾಯನ್ನ ಮಾಡ್ತಾ ಇದ್ದೇವೆ. ಕೂಡಲೇ ಇದು ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.